ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯುತ್ ತಂತಿಗಳ ಕೆಳಗೆ ದಿಬ್ಬೂರು ದೇವರಾಜ ಅರಸ್ ಬಡಾವಣೆಯಲ್ಲಿ ನಿವಾಸಿಗಳ ಆತಂಕ. ತುಮಕೂರು ನಗರದ ದಿಬ್ಬೂರು ದೇವರಾಜ ಅರಸ್ ಬಡಾವಣೆಯ ಕ್ವಾರ್ಟರ್ಸ್ ಪ್ರದೇಶದಲ್ಲಿ ವಿದ್ಯುತ್ ಕಂಬಗಳಿಂದ ತಂತಿಗಳು ಕೆಳಕ್ಕೆ ಜೋತು ಬಿದ್ದಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ. ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಹಾಗೂ ಮಕ್ಕಳು ಅಪಾಯಕ್ಕೆ ಸಿಲುಕುವ ಭೀತಿ ಎದುರಾಗಿದೆ. ಅಲ್ಲದೆ ಮನೆಗಳಿಂದ ವಿದ್ಯುತ್ ಶಾಕ್ ಆಗುವ ಆತಂಕವು ನಿವಾಸಿಗಳಿಗೆ ಕಾಡುತ್ತಿದೆ. ಈ ಸಮಸ್ಯೆ ಕುರಿತು ಬೆಸ್ಕಾಂಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದರೂ ಸಮಸ್ಯೆಯನ್ನು ತಾವೇ ಸರಿಪಡಿಸಿಕೊಳ್ಳುವಂತೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಕೆಳಕ್ಕೆ ಬಿದ್ದಿರುವ ವಿದ್ಯುತ್ ತಂತಿಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಾರ್ವಜನಿಕರ ಪ್ರಾಣ ರಕ್ಷಿಸಲು ಬೆಸ್ಕಾಂ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ಸರ್, ನನ್ನ ಹೆಸರು ಇಮ್ತಿಯಾಸ್ ಖಾನ್ ಅಂತ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು. ಈಗ ಸಮಸ್ಯೆ ಏನಂದರೆ 1200 ಮನೆ ಸರ್ಕಾರದಿಂದ ವಿತರಣೆ ಮಾಡಿದ್ದಾರೆ. ಸರ್ಕಾರದಿಂದ ವಿತರಣೆ ಮಾಡಿದ್ರೆ ಯಾವುದೇ ರೀತಿ ಫಸ್ಟ್ ಆಫ್ ಆಲ್ ಸೌಲಭ್ಯ ಇಲ್ಲ. ಹಾಗೂ ಈಗ ಏನಂದರೆ ಸಮಸ್ಯೆಗಳು ಮನೆಗಳಲ್ಲಿ ಕರೆಂಟ್ ಶಾಕ್ ಹೊಡೆಯೋದು, ವಿದ್ಯುತ್ತಲ್ಲಿ ತುಂಬ ಅನಾಹುತಗಳು ನಡೀತಾವೆ. ಈಗ ನಿನ್ನೆ ದಿನಾಂಕ 7ನೇ ತಾರೀಕು ಆ ದಿವಸ ನಿನ್ನೆ ಒಂದು ವಿದ್ಯುತ್ ಕಂಬದಲ್ಲಿ ಕಂಬ ಸುಟ್ಟಿ ಕರ್ಕರ ಅಂತ 40 ಮತ್ತು 50 ಬ್ಲಾಕಲ್ಲಿ ನಿನ್ನೆ ಸಮಸ್ಯೆ ಉಂಟಾಗಿರೋದು. ಇಡೀ ಬ್ಲಾಕ್ ಕರ್ಕರ ಆಗಬೇಕಿತ್ತು. ಹಾಗೂ ನಿನ್ನೆ ಬೆಸ್ಕಾಂ ಅವ್ರಿಗೆ ಎಲ್ಲರಿಗೂ ಪಾಪ ಎಲ್ಲ ಬ್ಲಾಕಲ್ಲಿ ವಾಸ ಇರೋರು ಕರೆಗಳು ಮಾಡಿದರು. ಯಾರು ಬೆಳಗ್ಗೆ ತಗೊಂಡು ಸ್ವೀಕರಿಸಿಲ್ಲ ಅವರಿಗೆ. ಹಾಗೂ ನನಗೆ ಬೆಳಗ್ಗೆ ಕರೆದು, ನಾವು ಇಲ್ಲೇ ವಾಸ ಇರೋದು ನಾನು ಕೂಡ, ಬೆಳಗ್ಗೆ ನನಗೆ ಕರೆದು ಬೆಸ್ಕಾಂ ಅವ್ರಿಗೆ ನಾನೇ ಫೋನ್ ಮಾಡಿದೆ ಮೇಡಮ್ ಅವ್ರಿಗೆ. ಅವ್ರು ಕೂಡಲೇ ಕಳಿಸ್ಕೊಟ್ರು. ನಿನ್ನೆ ಅವ್ರು ಕಳಿಸ್ಬಿಟ್ಟು ಕರೆಂಟ್ ಉಂಟಾಗ್ತಿರೋ ಸಮಸ್ಯೆ ಬಗ್ಗೆ, ಸರ್ ಈಗ ನೀವು ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಒಂದು ಲೆಟ್ರ್ ಕೊಡಬೇಕಂತ ಹೇಳಿದ್ರು. ನಾನು ಆ ಬೆಸ್ಕಾಂ ಅವ್ರಿಗೆ, ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಈಗ 2003ರಿಂದ ಬಂದು ಇದ್ರ ಬಗ್ಗೆ ಏನು ಕ್ರಮ ತಗೊತಾ ಇಲ್ಲ. ಎಲ್ಲ ಬ್ಲಾಕಲ್ಲಿ ಇದೇ ಸಮಸ್ಯೆ. ಕಂಬಗಳಲ್ಲಿ ತುಂಬ ಸಿಕ್ಕಾಪಟ್ಟೆ ಕರೆಂಟು ಕೈಗೆ ಸಿಗ್ತಿದೆ ಸರ್. ಕರೆಂಟು ಇಲ್ಲಿ ದಿಬ್ಬೂರು ಕ್ವಾರ್ಟರ್ಸ್ ದೇವರಾಜ ಅರಸ್ ಬಡಾವಣೆಯಲ್ಲಿ ಇಲ್ಲಿ 40ನೇ ಬ್ಲಾಕಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಇಲ್ಲಿ ಕಂಬದಲ್ಲಿ ವೈರುಗಳೆಲ್ಲ ಕೆಳಗಡೆ ಇದೆ. ಮತ್ತು ಮನೆ ಒಳಗೆಲ್ಲ ಗ್ರೌಂಡಿಂಗ್ಗಳಾಗ್ತಾ ಇದೆ. ಮಕ್ಕಳು ಮರಿಗಳು ಓಡಾಡ್ತಾರೆ. ಒಂದೊಂದು ದಿನ 2 ದಿನ ಕರೆಂಟು ಇರೋದೇ ಇಲ್ಲ. ಏನಾದರೂ ಮೇಲಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೆ, ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ಅಕಸ್ಮಾತ್ ಫೋನ್ ರಿಸೀವ್ ಮಾಡಿದ್ರೂ ಎಲ್ಲ ಲೂಸ್ ಕಲೆಕ್ಷನ್ ಆಗಿರುತ್ತೆ, ಕರ್ಕೊಂಬಂದು ರೆಡಿ ಮಾಡಿಸ್ಕೊಳ್ಳಿ ಅಂತಲೇ ಈ ಥರ ರೀಸನ್ ಕೊಡ್ತಾರೆ. ಮತ್ತು ಏನಾದರೂ ಬೇರೆ ಏನಾದರೂ ಒಂದು ಸಮಸ್ಯೆ, ಒಂದು ಫಿಟ್ಟಿಂದ ಆಗಿರ್ಬೋದು, ಒಂದು ಏನಾದರೂ ಆಗಿರ್ಬೋದು, ಯಾವುದೊಂದಕ್ಕೂ ಇಲ್ಲಿವರೆಗೂ ಯಾರು ಬಂದು ನೋಡೋರಿಲ್ಲ, ಕೇಳೋರಿಲ್ಲ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇದಕ್ಕೆಲ್ಲ ಏನಾದರೂ ಒಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕು. ಮತ್ತು ಕಂಬ ಆದಷ್ಟು ಬೇಗ ನಮ್ಗೆ ಇಲ್ಲಿರೋ ಕಂಬಗಳು, ವೈರ್ಗಳೆಲ್ಲ ಕೆಳಗಡೆ ಬಿದ್ದಿರೋದು, ಗ್ರೌಂಡಿಂಗ್ಗಳು ಆಗ್ತಾ ಇರೋದು, ಇದನ್ನೆಲ್ಲ ಕರೆಂಟ್ ಸರ್ಕ್ಯೂಟ್ ಆಯಿತು. ನಿನ್ನೆ ಆಗಿದ್ದು. ಮೊನ್ನೆ ನೈಟ್ ಕರೆಂಟ್ ಇರಲಿಲ್ಲ. ಮತ್ತು ಯಾರು ಬಂದೂ ಇರಲಿಲ್ಲ ಈ ಕಡೆ ನೋಡೋದಕ್ಕೆ. ಅವರು ಅಣ್ಣವ್ರು ಬಂದು ಬೆಸ್ಕಾಂ ಅವ್ರಿಗೆ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಎಲ್ಲ ಕಡೆ ಇದೆ, ಎಲ್ಲೋ ಒಂದೊಂದು ಮನೇಲಿ ಇಲ್ಲ ಅಂತಂದರೆ, ಎಲ್ಲೋ ಕಂಬದಲ್ಲಿ ವೈರ್ ಲೂಸ್ ಆಗಿರುತ್ತೆ, ಯಾರ ಕೈಲಾದ್ರೂ ಕರ್ಕೊಂಬಂದು ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳಿ, ಅವರೇ ಬಂದು ಮಾಡ್ತಾರೆ ಅಂತ ಈ ಥರ ರೀಸನ್ ಹೇಳಿದ್ರು. ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟರು. ಅದ್ರ ಮೇಲೆ ಮತ್ತೆ ಅವತ್ತು ನೈಟ್ ಎಲ್ಲ ಫುಲ್ಲು ಮತ್ತೆ ವಯಸ್ಸಾಗಿರೋರು ಇರ್ತಾರೆ, ಕಾಯಿಲೆಯವ್ರು ಇರ್ತಾರೆ, ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಇರ್ತವೆ. ಈ ಥರ ಆದಾಗ ಏನು ಮಾಡಬೇಕು, ಯಾರಿಗೆ ಹೇಳ್ಕೊಬೇಕು, ಯಾರಿಗೆ ಕೇಳಬೇಕು? ಈ ಥರ ಸಮಸ್ಯೆ ಎಲ್ಲ ಇದೆ. ಇದಕ್ಕೆ ಆಗಿ ಆ ಪ್ರಾಣಗಳಿಗೆ ಬೆಲೆನೇ ಇಲ್ದಂಗೆ ಆಗಿದೆಯಾ ನಿಮ್ಮ ಹತ್ರ? ಈ 2 ಮಾತುಗಳನ್ನ ಹೇಳ್ಕೊತಾ ಇದ್ದೀನಿ. ಬಂದಿದ್ದಕ್ಕೆ ಖುಷಿಯಾಗಿ ಬಂದ್ಬಿಟ್ಟು ಅನುಭವಿಸ್ತಾ ಇದ್ದೀವಿ ಸರ್. ನೋಡ್ರಿ, ಎಲ್ಲಿ ನೋಡ್ರೂ ಕರೆಂಟ್ ಇರಲ್ಲ. ಮೀಟರ್ಗಳು ನೋಡ್ರಿ ಕೆಳಗಡೆ ಒದ್ದಾಡ್ತಾ ಇರ್ತಾರೆ. ಬೇರೆ ಬಂದು ಬೇರೆಯವ್ರಿಗೆ ಹೇಳಿದ್ರೆ ನಾವು ಏನು ಮಾಡೋಣ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ ನಮಗೆ ಏನಕ್ಕೂ ಅನುಕೂಲ ಇಲ್ಲ ಸರ್. ತುಂಬ ಇಲ್ಲಿ ಹಿಂಸೆ ಐತೆ. ನಾವು ನಿಮಗೆ ತಿಳಿಸಿದ್ರೆ ಬೇರೆಯವ್ರಿಗೆ ಹೋಗಿ ನಾವು ಹೇಳೋಕ್ಕಾಗ್ತಿತ್ತಾ? ನಮ್ಮ ಅಣ್ಣನು ಎಷ್ಟು ಸತಿ ಇಷ್ಟೇಕ್ ಮಾಡ್ತಾಯಿದ್ದಾರೆ, ಎಷ್ಟು ಸತಿ ಹೇಳ್ತಾ ಇದ್ದಾರೆ.